ಫ್ರೆಂಡ್ಸ್, ಇವತ್ತಿನ ದಿನ ನಾನು ಕೇಂದ್ರ ಸರ್ಕಾರದ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಅಂತೇಳಿ ಈ ಒಂದು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಬರುತ್ತೆ. 5ನೇ ಭಾಗ ಅಂತ ಗೊತ್ತಿರಲಿ. ಭಾಗಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಸಂವಿಧಾನದಲ್ಲಿ ಪ್ರಸ್ತುತ ಒಟ್ಟು 25 ಭಾಗಗಳಿದಾವ. ಅದಕ್ಕಿಂತ ಮೊದಲು ಮೂಲ ಸಂವಿಧಾನದಲ್ಲಿ 22 ಭಾಗಗಳಿವೆ ಅಂತ ಗೊತ್ತಿರಲಿ. ಈಗ ಈ ಒಂದು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ವು, ಎಷ್ಟು ವಿಧಿಗಳಿದ್ವು ಮತ್ತು ಎಷ್ಟು ಅನುಸೂಚಿಗಳು ಇದ್ವು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನ. ಅದೇ ರೀತಿ ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಭಾಗಗಳದಾವ, ಎಷ್ಟು ವಿಧಿಗಳದಾವ ಮತ್ತು ಎಷ್ಟು ಅನುಸೂಚಿಗಳದಾವ ಅಂತ ಪ್ರಶ್ನೆ ಕೇಳ್ತಾನ. ಅದ್ರ ಸಲುವಾಗಿ ನಾವು ಆ ಒಂದು ವಿಧಿಗಳು, ಭಾಗಗಳು ಮತ್ತು ಅನುಸೂಚಿಗಳ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿರಬೇಕು. ಅದೇ ರೀತಿ ಈಗ ಪ್ರಸ್ತುತ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡುಬರುತ್ತೆ ಅಂತ ಗೊತ್ತಿರಲಿ. ನಂತರ ಈ ಒಂದು ಕೇಂದ್ರ ಸರ್ಕಾರ ಅನ್ನೋದು ಏನೇನನ್ನು ಒಳಗೊಂಡಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದಾನೆ. ಈ ಒಂದು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಲೋಕಸಭೆ, ನೋಡಿ ಇಲ್ಲಿ ಕೇಂದ್ರ ಸರ್ಕಾರ ಏನೇನನ್ನು ಒಳಗೊಂಡಿದೆ ಅಂತ ಕೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಷ್ಟ್ರಪತಿ. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಈ ಮೂರನ್ನು ಒಳಗೊಂಡಿರೋದಕ್ಕೆ ನಾವು ಕೇಂದ್ರ ಸರ್ಕಾರ ಅಂತ ಕರಿತೀವಿ. ಇವತ್ತಿನ ದಿನ ನಾವು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಮುಂದಿನ ತರಗತಿಗಳಲ್ಲಿ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈಗ ರಾಷ್ಟ್ರಪತಿ, ಭಾರತ ದೇಶದ ಮೊದಲ ಪ್ರಜೆ ಅಂತ ಕರಿತೀವಿ. ಈ ಒಂದು ರಾಷ್ಟ್ರಪತಿ ಬಗ್ಗೆ ಈಗ ಫಸ್ಟ್ ತಿಳ್ಕೊಳ್ಳೋಣ ಅಂತ. ರಾಷ್ಟ್ರಪತಿಗೆ ಸಂಬಂಧಪಟ್ಟಂಗೆ ಈ ರಾಷ್ಟ್ರಪತಿಯನ್ನ ಭಾರತ ದೇಶದ ಮೊದಲ ಪ್ರಜೆ ಅಂತ ಕರಿತೀವಿ. ಭಾರತ ದೇಶದ ಮೊದಲ ಪ್ರಜೆ, ಭಾರತ ದೇಶದ ಮೊದಲ ಪ್ರಜೆ ಅಂತೇಳಿ ರಾಷ್ಟ್ರಪತಿಯನ್ನ ಕರಿತೀವಿ ಅಂತ ಗೊತ್ತಿರಲಿ. ನಂತರ ಈ ರಾಷ್ಟ್ರಪತಿಯನ್ನ ಆಗ್ಲೇ ತುಂಬಾ ಸರಿ ಕೇಳಿದಾನೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ 3 ಸೇನಾಪಡೆಗಳ ಮಹಾದಂಡನಾಯಕ ಯಾರನ್ನ ಕರಿತೀವಿ ಅಂತ ಕೇಳಿದಾನೆ. ಅದೇ ರೀತಿ ಹೋದ ವರ್ಷ ಈ ಒಂದು ಡಿಗ್ರಿ ಸಿಲೆಬಸ್ ಅಲ್ಲಿ ಬಿಕಾಮ್ ಥರ್ಡ್ ಸೆಮ್ ಪ್ರಶ್ನೆ ಏನ್ ಕೇಳಿದಾನೆ ಅಂದ್ರೆ ಬರೀ ವಾಯುಸೇನೆಯ ಮಹಾದಂಡನಾಯಕ ಯಾರು ಅಂತ ಪ್ರಶ್ನೆ ಕೇಳಿದಾನೆ. ಅವನು ವಾಯುಸೇನೆ ಕೇಳಿ ಅಥವಾ ಭೂಸೇನೆ ಕೇಳಿ ಅಥವಾ ನೌಕಾಸೇನೆ ಕೇಳಿ ನಮ್ಗೆ ಒಟ್ಟು 3 ಸೇನಾಪಡೆಗಳ ಮಹಾದಂಡನಾಯಕ ಯಾರು ಅಂದ್ರೆ ರಾಷ್ಟ್ರಪತಿ ಅಂತ ಗೊತ್ತಿರಲಿ. 3 ಸೇನಾಪಡೆಗಳ ಮಹಾದಂಡನಾಯಕ 3 ಸೇನಾಪಡೆಗಳ ಮಹಾದಂಡನಾಯಕರು ಯಾರಾಗಿರ್ತಾರೆ ಅಂದ್ರೆ ರಾಷ್ಟ್ರಪತಿ ಅಂತ ಗೊತ್ತಿರಲಿ. 3 ಸೇನಾಪಡೆಗಳು ಯಾವಂದ್ರೆ ಭೂಸೇನೆ, ನೋಡಿ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ. ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಈ 3 ಸೇನಾಪಡೆಗಳ ಮಹಾದಂಡನಾಯಕರು ಅಂದ್ರೆ ರಾಷ್ಟ್ರಪತಿ. ಮತ್ತೆ ಇಂಡಿವಿಜುವಲಿ ಈ ಭೂಸೇನೆಯ ದಂಡನಾಯಕರು ಬೇರೆ ಇರ್ತಾರೆ, ನೌಕಾಸೇನೆಯ ದಂಡನಾಯಕರು ಬೇರೆ ಇದಾರ, ಮತ್ತೆ ವಾಯುಸೇನೆಯ ದಂಡನಾಯಕರು ಕೂಡ ಬೇರೆ ಇದಾರೆ. ಈಗ ಭೂಸೇನೆಯ ದಂಡನಾಯಕರಿಗೆ ಏನಂತ ಕರಿತೀವಿ ಅಂದ್ರೆ ಜನರಲ್ ಅಂತ ಕರಿತೀವಿ. ಪ್ರಸ್ತುತ ಜನರಲ್ ಯಾರಾದ್ರು ಅಂದ್ರೆ ಬಿಪಿನ್ ರಾವತ್ ಅನ್ನೋ ವ್ಯಕ್ತಿ. ಅದೇ ರೀತಿ ನೌಕಾಸೇನೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರಿತೀವಿ. ಪ್ರಸ್ತುತ ಸುನಿಲ್ ಲಂಬಾ ಅನ್ನೋ ವ್ಯಕ್ತಿ ಅದನ್ನ. ಅದೇ ರೀತಿ ವಾಯುಸೇನೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಇವನ್ನೆಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ವಾಯುಸೇನೆ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಪ್ರಸ್ತುತ ಏರ್ ಚೀಫ್ ಮಾರ್ಷಲ್ ಯಾರಾದ್ರೆ ಅಂದ್ರೆ PS ಧನೋವಾ ಅನ್ನೋ ವ್ಯಕ್ತಿ ಅದನ್ನ. PS ಧನೋವಾ ಅನ್ನೋ ವ್ಯಕ್ತಿ. ಇದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ ಅಂತ. ಈ ಪ್ರಸ್ತುತ ರಾಷ್ಟ್ರಪತಿಗೆ ಸಂಬಂಧಪಟ್ಟಂಗೆ 3 ಸೇನಾಪಡೆಗಳ ಮಹಾದಂಡನಾಯಕ ಅಂತ ಯಾರನ್ನು ಕರಿತೀವಿ ಅಂದ್ರೆ ರಾಷ್ಟ್ರಪತಿ ಅಂತ ಹೇಳಿ ಗೊತ್ತಿರಲಿ. ನೆಕ್ಸ್ಟ್ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು. ಈ ವಿಧಿಗಳಿಗೆ ಸಂಬಂಧಪಟ್ಟಂಗೆ ಈಗ ವಿಧಿಗಳು 52ರಿಂದ 62ರವರೆಗೆ ಈ ಒಂದು ರಾಷ್ಟ್ರಪತಿ ಬಗ್ಗೆ ಹೇಳ್ತಾವ. ಮತ್ತೆ ಒಟ್ಟು ಪ್ರಸ್ತುತ ಈಗ 450ಕ್ಕಿಂತ ಹೆಚ್ಚು ವಿಧಿಗಳದಾವ. ಒಟ್ಟು ಎಲ್ಲಾ ವಿಧಿಗಳು ಇಂಪಾರ್ಟೆಂಟ್ ಅಲ್ಲ, ಪ್ರಸ್ತುತ ಏನ್ ಇಂಪಾರ್ಟೆಂಟ್ ಇರ್ತಾವ ಆಗ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಏನ್ ವಿಧಿಗಳ ಬಗ್ಗೆ ಪ್ರಶ್ನೆ ಕೇಳ ನೋಡ್ರಿ ಅದ್ರ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ಕೊಂಡ್ಬೇಕು. ಅದಕ್ಕಿಂತ ಮೊದಲು ಈ ಪ್ರಸ್ತುತ ರಾಷ್ಟ್ರಪತಿಗಳು ಯಾರದಾರ ಅಂತ ತಿಳ್ಕೋಬೇಕು. ಯಾವುದೇ ಹುದ್ದೆ ಆಗಿರ್ಲಿ ಅಥವಾ ಯಾವುದೇ ಪ್ರಶಸ್ತಿಗೆ ಸಂಬಂಧಪಟ್ಟಂಗಿರ್ಲಿ ಪ್ರಸ್ತುತ ಯಾರಿಗೆ ಕೊಟ್ಟಾರ ಮತ್ತೆ ಪ್ರಸ್ತುತ ಯಾರದಾರ ಅಂತ ತಿಳ್ಕೋಬೇಕು. ಅದೇ ರೀತಿ ಪ್ರಸ್ತುತ ರಾಷ್ಟ್ರಪತಿಗಳು ಯಾರದಾರ ಅಂದ್ರೆ ರಾಮನಾಥ ಕೋವಿಂದ ಪ್ರಸ್ತುತ ರಾಷ್ಟ್ರಪತಿಗಳು ಯಾರಿದ್ದಾರೆ ಅಂದ್ರೆ ರಾಮನಾಥ ಕೋವಿಂದ ಅಂತ ಗೊತ್ತಿರಲಿ. ಅದೇ ರೀತಿ ಯಾವುದೇ ಒಂದು ಹುದ್ದೆಯ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಪ್ರಸ್ತುತ ಯಾರಾದ್ರೂ ಅಂತ ಗೊತ್ತಿರಬೇಕು. ಮತ್ತೆ ಆ ಒಂದು
ಹುದ್ದೆಯನ್ನ ಮೊದಲಿಗೆ ಅಲಂಕರಿಸಿದ ವ್ಯಕ್ತಿಗಳು ಯಾರು ಅಂತ ತಿಳ್ಕೋಬೇಕು. ಅದರ ಸಂಬಂಧ ಪ್ರಸ್ತುತ ವ್ಯಕ್ತಿಗಳು ಯಾರಂದ್ರೆ ರಾಮನಾಥ್ ಕೋವಿಂದ. ಅದೇ ರೀತಿ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಗೊತ್ತಿರಲಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿ. ಇವರ ಪೀರಿಯಡ್ ಕೇಳಿದ್ರೆ ಮತ್ತೆ ಈ ವ್ಯಕ್ತಿ ಬಗ್ಗೆ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಗ್ಗೆ ಭಾರತದಲ್ಲಿ ಎರಡು ಬಾರಿ ರಾಷ್ಟ್ರಪತಿ ಹುದ್ದೆಗೆ ಎಲೆಕ್ಟ್ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇವರ ಅಧಿಕಾರಾವಧಿ ಕೇಳಿದ್ರೆ 1952ರಿಂದ 62. ಏಕೆಂದ್ರೆ 2 ಸಾರಿ ಎಲೆಕ್ಟ್ ಆಗಿರ್ತಾರೆ, ಅದರ ಸಂಬಂಧ 1952ರಿಂದ 62 ಏಕೈಕ 2 ಸಾರಿ ರಾಷ್ಟ್ರಪತಿ ಹುದ್ದೆಗೆ ಎಲೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಗೊತ್ತಿರಲಿ. ಅದೇ ರೀತಿ ಮತ್ತೆ ವಿಶೇಷತೆ ಏನಂದ್ರೆ ರಾಷ್ಟ್ರಪತಿಗೆ ಸಂಬಂಧಪಟ್ಟಂಗೆ ಈ ಒಂದು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ ಅನ್ನೋದು ಭಾರತದ ಏಕೈಕ ಮಹಿಳೆನೂ ಕೂಡ ಯಾರು ಅಂತ ಕೇಳಿದ್ರೆ ಪ್ರತಿಭಾ ಪಾಟೀಲ್ ಅಂತ ಗೊತ್ತಿರಲಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅಂತ ಗೊತ್ತಿರಲಿ. ಇನ್ನು ಇಂಪಾರ್ಟೆಂಟ್ ಈಗ ವಿಧಿಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ದೇಶದಲ್ಲಿ ಭಾರತ ಸಂವಿಧಾನದ ಎಷ್ಟನೇ ವಿಧಿ ಈ ಒಂದು ರಾಷ್ಟ್ರಪತಿ ಅಂತಕ್ಕಂಥ ಹುದ್ದೆ ಇರಬೇಕು ಅಂತ ಹೇಳುತ್ತಂದ್ರೆ ಸಂವಿಧಾನದ 52ನೇ ವಿಧಿ ಅಂತ ಗೊತ್ತಿರಲಿ. 52ನೇ ವಿಧಿ ಏನಂತಂದ್ರೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು ಅಂತೇಳಿ ನಮ್ಮ ಭಾರತ ಸಂವಿಧಾನದ 52ನೇ ವಿಧಿ ಹೇಳತ್ತಂತ ಗೊತ್ತಿರಲಿ. ನೆಕ್ಸ್ಟ್ 52 ಆದ ತಕ್ಷಣ 53 ಬರುತ್ತೆ. 53ನೇ ವಿಧಿ ಕಾರ್ಯಾಂಗೀಯ ಅಧಿಕಾರಿಗಳು ಅಂತ ಹೇಳುತ್ತೆ. ಕಾರ್ಯಾಂಗೀಯ ಅಧಿಕಾರಿಗಳು 53ನೇ ವಿಧಿ ಬಗ್ಗೆ ಕೇಳಂಗಿಲ್ಲ, 53ನೇ ವಿಧಿ ಹೇಳುತ್ತೆ ಅಂತ ಹೇಳಿ. ನೆಕ್ಸ್ಟ್ ಭಾರತ ಸಂವಿಧಾನದ 54ನೇ ವಿಧಿ ಏನ್ ಹೇಳುತ್ತಂದ್ರೆ ಇದು ಇಂಪಾರ್ಟೆಂಟ್. ಈ ಒಂದು ವಿಧಿ ಇಂಪಾರ್ಟೆಂಟ್. ಭಾರತ ಸಂವಿಧಾನದ 54ನೇ ವಿಧಿ ಹೇಳುತ್ತಂದ್ರೆ ರಾಷ್ಟ್ರಪತಿಯ ಚುನಾವಣೆ ಅಂತ ಹೇಳುತ್ತೆ. ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇಷ್ಟೆಲ್ಲ ಹೇಳಿದ್ದು ಈ ಒಂದು ರಾಷ್ಟ್ರಪತಿ ಬಗ್ಗೆ ಅತಿ ಹೆಚ್ಚಾಗಿ ಪ್ರಶ್ನೆ ಕೇಳೋದಂದ್ರೆ ಈ ರಾಷ್ಟ್ರಪತಿ ಯಾರ್ಯಾರು ವೋಟ್ ಹಾಕ್ತಾರ, ಅದಕ್ಕೆ ರಾಷ್ಟ್ರಪತಿ ವೋಟ್ ಹಾಕೋದಕ್ಕೆ ನಾವು ಎಲೆಕ್ಟೋರಲ್ ಕಾಲೇಜ್ ಅಂತ ಕರಿತೀವಿ. ಎಲೆಕ್ಟೋರಲ್ ಕಾಲೇಜ್ ಅಂತ ಕರಿತೀವಿ. ಈ ಒಂದು ಎಲೆಕ್ಟೋರಲ್ ಕಾಲೇಜ್ ನಲ್ಲಿ ಯಾರು ಭಾಗವಹಿಸ್ತಿರ್ತಾರ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಈಗ ರಾಷ್ಟ್ರಪತಿ ಒಂದು ಚುನಾವಣೆ ಪ್ರತ್ಯಕ್ಷ ಚುನಾವಣೆ ಅಥವಾ ಪರೋಕ್ಷ ಚುನಾವಣೆ ಅಂತ ಕೇಳ್ತಾರ. ರಾಷ್ಟ್ರಪತಿ ಚುನಾವಣೆ ಪರೋಕ್ಷ ಚುನಾವಣೆ ಅಂತ ಗೊತ್ತಿರಲಿ. ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಡೈರೆಕ್ಟ್ ಆಗಿ ನಾವೇ ಏನು 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಭಾರತೀಯ ಪ್ರಜೆಗಳು ಏನಿದೆ ನೋಡ್ರಿ, ನಾವು ಅವರಿಗೆ ಡೈರೆಕ್ಟ್ ಆಗಿ ವೋಟ್ ಮಾಡಿದ್ರೆ ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಬಟ್ ಈ ಒಂದು ರಾಷ್ಟ್ರಪತಿ ಎಲೆಕ್ಷನ್ ಏನಿದೆ ನೋಡ್ರಿ, ಇದು ಪರೋಕ್ಷ ಚುನಾವಣೆ. ಯಾಕಂದ್ರೆ ನಾವೇನಿದೀವಲ್ಲ 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಭಾರತೀಯ ಪ್ರಜೆಗಳು ನಾವು ಎಲೆಕ್ಟ್ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು ಇವ್ರನ್ನ ಆಯ್ಕೆ ಮಾಡಿರ್ತಾರೆ. ಯಾರನ್ನ? ರಾಷ್ಟ್ರಪತಿಗಳನ್ನ. ಅದ್ರ ಸಂಬಂಧ ಏನಂತ ಕರಿತೀವಿ? ಪರೋಕ್ಷ ಮತದಾನ ಅಂತ ಕರಿತೀವಿ. ಇದನ್ನು ಗೊತ್ತಿರಲಿ. ಪರೋಕ್ಷ ಮತದಾನ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ ಎಲೆಕ್ಟೋರಲ್ ಕಾಲೇಜ್ ಐತಲ್ಲ, ರಾಷ್ಟ್ರಪತಿಗೆ ಯಾರ್ಯಾರು ವೋಟ್ ಹಾಕ್ತಾರ ಅಂತೇಳಿ ಗೊತ್ತಿರಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದೇನಂದ್ರೆ ಫಸ್ಟ್ ಲೋಕಸಭೆಯ ಚುನಾಯಿತ, ಈ ವರ್ಡ್ ಇಂಪಾರ್ಟೆಂಟ್. ಲೋಕಸಭೆಯ ಚುನಾಯಿತ ಸದಸ್ಯರು ಈ ಒಂದು ರಾಷ್ಟ್ರಪತಿ ವೋಟ್ ಹಾಕ್ತಾರೆ ಅಂತ ಗೊತ್ತಿರಲಿ. ಫಸ್ಟ್ ಲೋಕಸಭೆಯ ಒಟ್ಟು ಸದಸ್ಯರು ಎಷ್ಟು ಜನ ಅಂದ್ರೆ 545 ಜನ. ಲೋಕಸಭೆಯ ಒಟ್ಟು ಸದಸ್ಯರು ಎಷ್ಟು ಜನ ಅಂದ್ರೆ 545 ಜನ. ಈ 545 ಜನ ವೋಟ್ ಹಾಕಂಗಿಲ್ಲ ರಾಷ್ಟ್ರಪತಿಗೆ. ಇಲ್ಲಿ ಏನಂತ ಹೇಳಿದ್ರ ಲೋಕಸಭೆಯ ಚುನಾಯಿತ ಸದಸ್ಯರು ಅಂತ ಹೇಳ್ಯಾರ. ಚುನಾಯಿತ ಅಂದ್ರೆ 543 ಜನ ಚುನಾಯಿತ ಸದಸ್ಯರು. ಇನ್ನು ಇಬ್ರು ಏನಾದ್ರು ನೋಡ್ರಿ, ಇವರು ರಾಷ್ಟ್ರಪತಿಗಳಿಂದ ನಾಮಕರಣ ಸದಸ್ಯರು ಅಂತ ಕರಿತೀವಿ. ರಾಷ್ಟ್ರಪತಿಗಳ ನೇಮಕ ಮಾಡಿರ್ತಾರೆ, ಅದರ ಸಂಬಂಧ ಇವ್ರನ್ನ ನಾಮಕರಣ ಸದಸ್ಯರು ಅಂತ ಕರಿತೀವಿ. ಬಟ್ ಇಲ್ಲಿ ರಾಷ್ಟ್ರಪತಿ ವೋಟ್ ಆಗ್ತಕ್ಕಂಥವ್ರು ಈ 543 ಜನ, ಯಾಕಂದ್ರೆ ಲೋಕಸಭೆಯ ಚುನಾಯಿತ ಸದಸ್ಯರು. ನೆಕ್ಸ್ಟ್ ರಾಜ್ಯಸಭೆಯ ಚುನಾಯಿತ ಸದಸ್ಯರು. ಇಲ್ಲೂ ಕೂಡ ಸೇಮ್. ರಾಜ್ಯಸಭೆಯ ಒಟ್ಟು ಸದಸ್ಯರು ಈ ಒಂದು ರಾಷ್ಟ್ರಪತಿ ವೋಟ್ ಹಾಕಂಗಿಲ್ಲ, ರಾಜ್ಯಸಭೆಯ ಚುನಾಯಿತ ಸದಸ್ಯರು ವೋಟ್ ಹಾಕ್ತಾರೆ ಅಂತ ಹೇಳಿದೆ. ಹಂಗಾದ್ರೆ ರಾಜ್ಯಸಭೆಯ ಒಟ್ಟು ಸದಸ್ಯರು 250 ಜನ ಅಂತ ನಿಮ್ಗೆ ಗೊತ್ತು. ಈ ಒಂದು 250 ಜನರಲ್ಲಿ 238 ಜನ
238 ಜನ ಚುನಾಯಿತ ಸದಸ್ಯರು, ಇನ್ನು 12 ಜನರನ್ನ ರಾಷ್ಟ್ರಪತಿಗಳು ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ 12 ಜನರನ್ನ ಆಯ್ಕೆ ಮಾಡಿದ್ರೆ ಅದು ಮುಂದೆ ತಿಳ್ಕೊಂತೀರಿ. ಈಗ ಇಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಇಲ್ಲಿ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮಾತ್ರ ರಾಷ್ಟ್ರಪತಿ ವೋಟ್ ಮಾಡ್ತಾರೆ. ಚುನಾಯಿತ ಸದಸ್ಯರು ಎಷ್ಟು ಜನ ಅಂದ್ರೆ 238 ಜನ ಅಂತ ಗೊತ್ತಿರಲಿ. ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ನಂತರ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು. ಇದೊಂದು ಪಾಯಿಂಟ್ ಗೊತ್ತಿರಲಿ. ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಅಂದ್ರೆ ಎಲ್ಲಾ ರಾಜ್ಯಗಳು ಅಂದ್ರೆ 29 ರಾಜ್ಯಗಳದ ನೋಡ್ರಿ. ಆ 29 ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಕೂಡ ಈ ರಾಷ್ಟ್ರಪತಿ ವೋಟ್ ಆಗ್ತಾರೆ. ಎಕ್ಸಾಂಪಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ವಿಧಾನಸಭೆ ಐತೆ. ಆ ಒಂದು ವಿಧಾನಸಭೆಯಲ್ಲಿ ಒಟ್ಟು ಸದಸ್ಯರು ಅಂದ್ರೆ 225 ಜನ. ಇಲ್ಲಿ 225 ಜನ ವೋಟ್ ಹಾಕಂಗಿಲ್ಲ. ಇಲ್ಲಿ ಕೂಡ ಚುನಾಯಿತ ಸದಸ್ಯರು ಮಾತ್ರ ವೋಟ್ ಹಾಕ್ತಾರ. ಚುನಾಯಿತ ಸದಸ್ಯರು ಅಂದ್ರೆ 224 ಜನ. ಒಬ್ರು ಆಂಗ್ಲೋ ಇಂಡಿಯನ್ ಅಂತೇಳಿ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ಅದ್ರ ಸಂಬಂಧ ಇಲ್ಲಿ ಈ ಒಂದು ರಾಷ್ಟ್ರಪತಿ ಹುದ್ದೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ಜನ ವೋಟ್ ಹಾಕ್ತಾರೆ ಅಂದ್ರೆ 224 ಅಂತ ಗೊತ್ತಿರಲಿ. ಲಾಸ್ಟ್ ಪಾಯಿಂಟ್, ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭಾ ಚುನಾಯಿತ ಸದಸ್ಯರು ಅಂತ ಗೊತ್ತಿರಲಿ. ಸೇಮ್ ದೆಹಲಿ ಮತ್ತು ಪಾಂಡಿಚೇರಿ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಕೂಡ ವಿಧಾನಸಭೆ ಇದೆ. ಅಲ್ಲಿರ್ತಕ್ಕಂಥ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಈ ಒಂದು ರಾಷ್ಟ್ರಪತಿ ವೋಟ್ ಆಗ್ತಾರೆ ಅಂತ ಗೊತ್ತಿರಲಿ. ಕ್ಲಿಯರ್ ಆಯ್ತಾ? ಇದು ರಾಷ್ಟ್ರಪತಿಯ ಚುನಾವಣೆ ಸಂಬಂಧಪಟ್ಟಂಗೆ ಲೋಕಸಭಾ ಚುನಾಯಿತ ಸದಸ್ಯರು, ರಾಜ್ಯಸಭಾ ಚುನಾಯಿತ ಸದಸ್ಯರು, ಎಲ್ಲಾ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂತಹ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭಾ ಚುನಾಯಿತ ಸದಸ್ಯರು ಕೂಡ ಇವರಿಗೆ ವೋಟ್ ಆಗ್ತಾರೆ ಅಂತ ಗೊತ್ತಿರಲಿ. ಇದು 54ನೇ ವಿಧಿ. ನೆಕ್ಸ್ಟ್ 55ನೇ ವಿಧಿ, ಭಾರತ ಸಂವಿಧಾನದ 55ನೇ ವಿಧಿ. ಈ ಒಂದು ನಮ್ಮ ಭಾರತ ಸಂವಿಧಾನದ 55ನೇ ವಿಧಿ ಏನ್ ಹೇಳುತ್ತಂದ್ರೆ ಚುನಾವಣಾ ರೀತಿ. ರಾಷ್ಟ್ರಪತಿಯ ಚುನಾವಣಾ ರೀತಿಯ ಬಗ್ಗೆ ಮಾಹಿತಿ ನೀಡುತ್ತಾರೆ. ಬಟ್ ಈ ಒಂದು ಚುನಾವಣಾ ರೀತಿ ಬಗ್ಗೆ ಏನ್ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಈ ಚುನಾವಣಾ ರೀತಿ ಏನಾಗುತ್ತಂದ್ರೆ ರಾಷ್ಟ್ರಪತಿ ಒಬ್ಬ ವ್ಯಕ್ತಿ ವೋಟ್ ಆಗಿದ್ದಪ್ಪ ಅಂದ್ರೆ ಆತನ ಮತಮೌಲ್ಯವನ್ನ ನಿರ್ಧರಿಸುತ್ತ. ಅದಕ್ಕೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಮತಮೌಲ್ಯವನ್ನು ಹೊಂದಿರತಕ್ಕಂತ ಯಾವ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ ರಾಜ್ಯ ಏನಂದ್ರೆ ಅತಿ ಹೆಚ್ಚು ಮತಮೌಲ್ಯವನ್ನು ಹೊಂದಿರುತ್ತೆ. ಅಷ್ಟು ಗೊತ್ತಿರಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ MBA 2018 ಗುಲ್ಬರ್ಗಾ ಯೂನಿವರ್ಸಿಟಿಯ ಪೊಲಿಟಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಏನ್ ನಡೀತಾ PG ಎಕ್ಸಾಮ್ ಅಲ್ಲಿ ಅದ್ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದ. ಏನಂದ್ರೆ ಈ ಒಂದು ರಾಷ್ಟ್ರಪತಿ ಎಲೆಕ್ಷನ್ ನಿಂತಿರ್ಬೇಕಾದ್ರೆ ಅಲ್ಲಿ ಆತನಿಗೆ ಎಷ್ಟು ಜನ ಅನುಮೋದನೆ ಮಾಡಬೇಕು ಮತ್ತೆ ಎಷ್ಟು ಜನ ಸೂಚಕರು ಇರ್ಬೇಕಂತ ಪ್ರಶ್ನೆ ಕೇಳಿದ್ದ. ಎಷ್ಟು ಜನ ಅನುಮೋದಕರು ಮತ್ತು ಎಷ್ಟು ಜನ ಸೂಚಕರು ಅಂದ್ರೆ ಈಗ ಒಬ್ಬ ಆ ರಾಷ್ಟ್ರಪತಿ ಎಲೆಕ್ಷನ್ ನಿಂತಿರ್ಬೇಕಾದ್ರೆ ಅಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾ ನೋಡ್ರಿ. ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಅಲ್ಲಿ ಆತನಿಗೆ ಎಷ್ಟು ಜನ ಅನುಮೋದಕರು ಸಹಿ ಮಾಡಿರ್ಬೇಕು ಮತ್ತೆ ಎಷ್ಟು ಜನ ಸೂಚಕರು ಸಹಿ ಮಾಡಿರ್ಬೇಕು ಮತ್ತೆ ಎಷ್ಟು ರೂಪಾಯಿಗಳನ್ನ ಆತ RBI ನಲ್ಲಿ ಠೇವಣಿ ಇಡಬೇಕಂತ ಮೊನ್ನೆ ಪ್ರಶ್ನೆ ಕೇಳಿದ್ದ. ಯಾವ್ದ್ರಲ್ಲಿ MA ಪೊಲಿಟಿಕಲ್ ಎಕ್ಸಾಮ್ ಸಂಬಂಧಪಟ್ಟಂಗೆ. ಅದ್ರ ಸಂಬಂಧ ಇಲ್ಲಿ ಚುನಾವಣಾ ರೀತಿ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ರಾಷ್ಟ್ರಪತಿ ಎಲೆಕ್ಷನ್ ನಿಂತಿರ್ಬೇಕಾದ್ರೆ ಅಲ್ಲಿ 50 ಜನ ಮಿನಿಮಮ್ 50 ಜನ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಅನುಸೂಚಕ ಮತ್ತೆ ಸಿಗ್ನೇಚರ್ ಮಾಡಬೇಕು. ಅದೇ ರೀತಿ ಇನ್ನು 50 ಜನ ಅನುಮೋದನೆ ಅಂತೇಳಿ ಸಿಗ್ನೇಚರ್ ಮಾಡ್ಬೇಕಂತ ಗೊತ್ತಿರಲಿ. ಅದೇ ರೀತಿ ಎಷ್ಟು ರೂಪಾಯಿಗಳನ್ನ ರಾಷ್ಟ್ರಪತಿ ಎಲೆಕ್ಷನ್ ನಿಂದಿರ್ಬೇಕಂದ್ರೆ ಎಷ್ಟು ರೂಪಾಯಿಗಳನ್ನ RBI ನಲ್ಲಿ ಠೇವಣಿ ಇಡ್ಬೇಕಂದ್ರೆ 15,000 ರೂಪಾಯಿ ಅಂತ ಗೊತ್ತಿರಲಿ. 15,000 ರೂಪಾಯಿ ಅಂತ ಗೊತ್ತಿರಲಿ. ಇದು ರಾಷ್ಟ್ರಪತಿಯ ಈ ಒಂದು 50 ಜನ ಅನುಮೋದನೆ, 50 ಜನ ಸೂಚಕರು ಮತ್ತೆ 15,000 ರೂಪಾಯಿಯನ್ನ ಠೇವಣಿ ಅಂತ ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರಾಷ್ಟ್ರಪತಿ ಸಂಬಂಧಪಟ್ಟಂಗೆ ಪ್ರಸ್ತುತ ಈಗ ರಾಷ್ಟ್ರಪತಿ ನೋಡ್ರಿ ರಾಮನಾಥ್ ಕೋವಿಂದ್. ಆ ವ್ಯಕ್ತಿ 15ನೇ ರಾಷ್ಟ್ರಪತಿ ಅಂತ ಗೊತ್ತಿರಲಿ. 15ನೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂತ ಗೊತ್ತಿರಲಿ. ಅದೇ ರೀತಿ ಈ ಒಂದು ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ಏನ್ ಕೇಳಿದ್ರೆ ಈ ಒಂದು ಚುನಾವಣೆಗಳಿದೆ ನೋಡ್ರಿ, ಮಹಾ ಚುನಾವಣೆಗಳು ಯಾವ ಒಂದು ಇಯರ್ ಇಂದ ಸ್ಟಾರ್ಟ್ ಆದವು ಅಂತ ಕೇಳ್ತಾನ. 1951-52 ಸ್ಟಾರ್ಟ್ ಆಯ್ತು. ಅದ್ರ ಸಂಬಂಧ ಫಸ್ಟ್ ಟೈಮ್ ರಾಷ್ಟ್ರಪತಿ ಎಷ್ಟು ಎಲೆಕ್ಟ್ ಆಗ್ತಾರೆ ಅಂದ್ರೆ 1952 ಅಂತ ಗೊತ್ತಿರಲಿ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ ಯಾವ ರಾಷ್ಟ್ರಪತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾನೆ. ಅಂದ್ರೆ ಈಗ ರಾಷ್ಟ್ರಪತಿ ಎಲೆಕ್ಷನ್ ನಿಂತ್ರೆ ಅವ್ರಿಗೆ ಅಪೋಸಿಷನ್ ಪಾರ್ಟಿಯಲ್ಲಿ ಇನ್ನೊಬ್ರು ಕಾಮನ್ ಆಗಿ ಎಲೆಕ್ಷನ್ ನಿಂತಿರ್ತಾರೆ. ಅದೇ ರೀತಿ ನಮ್ಮ ಈ ಪ್ರಸ್ತುತ ರಾಮನಾಥ್ ಕೋವಿಂದ್ ಅದ ನೋಡ್ರಿ, ಆ ರಾಮನಾಥ್ ಕೋವಿಂದ್ ಅಪೋಸಿಟ್ ಆಗಿ ಯಾರು ನಿಂತಿದ್ರಲ್ರಿ, ರಾಮನಾಥ್ ಕೋವಿಂದ್ಗೆ ಮೀರಾ
ಮೀರಾ ಕುಮಾರಿ ಅನ್ನೋ ಒಬ್ಬ ಹೆಣ್ಮಗಳು ಆತನಿಗೆ ಕಾಂಪೀಟ್ ಮಾಡಿದ್ದು, ಯಾರಿಗೆ? ಶ್ರೀ ರಾಮನಾಥ್ ಕೋವಿಂದ್ ಅವರಿಗೆ. ಅದೇ ರೀತಿ ಅವಿರೋಧ ಅಂದ್ರೆ ಆ ವ್ಯಕ್ತಿ ನಿಂತಾಗ ಇನ್ನೊಬ್ರು ಕಾಂಪೀಟ್ ಮಾಡಿದ್ದಿಲ್ಲ, ಅವಿರೋಧವಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ನೀಲಂ ಸಂಜೀವ ರೆಡ್ಡಿ. ಇದು ಇಂಪಾರ್ಟೆಂಟ್, ನೀಲಂ ಸಂಜೀವ ರೆಡ್ಡಿ. ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾನ ಅಂದ್ರೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ರಾಷ್ಟ್ರಪತಿ ಯಾರು ಅಂತ ಪ್ರಶ್ನೆ ಕೇಳ್ತಾನ, ನೀಲಂ ಸಂಜೀವ ರೆಡ್ಡಿ ಅಂತ ಗೊತ್ತಿರಲಿ. ಅವಿರೋಧವಾಗಿ ಆಯ್ಕೆ, ಅವಿರೋಧವಾಗಿ ಆಯ್ಕೆ 1977ನೇ ಇಸ್ವಿ ಇಂಪಾರ್ಟೆಂಟ್ ಅಲ್ಲ, ಗೊತ್ತಿರಲಿ 1977ನೇ ಇಸ್ವಿ. ನೆಕ್ಸ್ಟ್ ಈಗ 55ನೇ ವಿಧಿ ಆಯ್ತು. ನೆಕ್ಸ್ಟ್ 56ನೇ ವಿಧಿ. ಭಾರತ ಸಂವಿಧಾನದ 56ನೇ ವಿಧಿ ಏನ್ ಹೇಳ್ತಂದ್ರೆ ರಾಷ್ಟ್ರಪತಿಯ ಅಧಿಕಾರಾವಧಿ ಅಂತ ಹೇಳ್ತಾರೆ. ಭಾರತ ಸಂವಿಧಾನದ 56ನೇ ವಿಧಿ ರಾಷ್ಟ್ರಪತಿಯ ಅಧಿಕಾರಾವಧಿ. ರಾಷ್ಟ್ರಪತಿಯ ಅಧಿಕಾರಾವಧಿ ನಿಮ್ಗೆಲ್ಲ ಗೊತ್ತಿರಲಿ, ರಾಷ್ಟ್ರಪತಿಯ ಅಧಿಕಾರಾವಧಿ 5 ವರ್ಷ. 5 ವರ್ಷ ಅಂತ ನಿಮ್ಗೆ ಕಾಮನ್ ಆಗಿ ಗೊತ್ತಿರ್ತಾ, ಬಟ್ ಈ ಒಂದು ವಿಧಿ ರಾಷ್ಟ್ರಪತಿಯ ಅಧಿಕಾರಾವಧಿ ಬಗ್ಗೆ ಮಾಹಿತಿ ಇರತಕ್ಕಂಥ ವಿಧಿ 56ನೇ ವಿಧಿ ಅಂತ ಗೊತ್ತಿರಲಿ. ನೆಕ್ಸ್ಟ್ ಇನ್ ಕೇಸ್ ರಾಷ್ಟ್ರಪತಿ ಸಂವಿಧಾನ ವಿರೋಧಿವಾಗಿ ಕೆಲಸ ಮಾಡಿದ್ರೆ, ಸಂವಿಧಾನ ಬಾಹಿರವಾಗಿ ಏನಾದರೂ ತಪ್ಪು ಕೆಲಸಗಳನ್ನ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿ 5 ವರ್ಷಕ್ಕಿಂತ ಮುಂಚೆನೆ ತನ್ನ ಹುದ್ದೆಯಿಂದ ಇಳಿದು ಹೋಗ್ತಾನೆ. ಅಂತ ನಾವು ಏನಂತ ಕರಿತೀವಿ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿಯನ್ನ ತೆಗೆದಾಕ್ತಕ್ಕಂಥ ಕೆಲಸಕ್ಕೆ ಮಹಾಭಿಯೋಗ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ನೋಡೋಣ ಮಹಾಭಿಯೋಗ ಅಂದ್ರೆ ಏನು, ಅದು ಪ್ರಕ್ರಿಯೆ ಹೆಂಗಾಗುತ್ತೆ ಅಂತ ಹೇಳಿ. ಅದೇ ರೀತಿ ಆತ 5 ವರ್ಷ ಮುಗಿದ ತಕ್ಷಣ ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾನೆ ಅಂದ್ರೆ ರಾಷ್ಟ್ರಪತಿಯು ತನ್ನ ರಾಜೀನಾಮೆ ಪತ್ರವನ್ನ ಯಾರಿಗೆ ಸಲ್ಲಿಸ್ತಾರ ಅಂತ ಹೇಳ್ತಾನ, ಆನ್ಸರ್ ಉಪರಾಷ್ಟ್ರಪತಿ ಅಂತ ಗೊತ್ತಿರಲಿ. ಉಪರಾಷ್ಟ್ರಪತಿಗೆ ತನ್ನ ರಾಜೀನಾಮೆ ಪತ್ರವನ್ನ ನೀಡುತ್ತಾನೆ ಅಂತ ಗೊತ್ತಿರಲಿ. ಅದೇ ರೀತಿ ಇದು 56ನೇ ವಿಧಿ ಬಗ್ಗೆ. ಇದು ಇಂಪಾರ್ಟೆಂಟ್ ಅಂದ್ರೆ ರಾಷ್ಟ್ರಪತಿಯ ಅಧಿಕಾರಾವಧಿ ಅಂತ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ಭಾರತ ಸಂವಿಧಾನದ 57ನೇ ವಿಧಿ. ಭಾರತ ಸಂವಿಧಾನದ 57ನೇ ವಿಧಿ ಇಂಪಾರ್ಟೆಂಟ್. 57ನೇ ವಿಧಿ ಏನಂತಂದ್ರೆ ರಾಷ್ಟ್ರಪತಿಯ ಅರ್ಹತೆ. ಅಂದ್ರೆ ಇದು ಒಂದು ರಾಷ್ಟ್ರಪತಿ ಹುದ್ದೆಗೆ ನಿಲ್ಲಬೇಕಾದ್ರೆ ಏನೇನು ಅರ್ಹತೆಗಳು ಇರ್ಬೇಕಂತೇಳಿ ನಾವು ಚಿಕ್ಕಂದ್ರಿಂದ ಅಂದ್ರೆ 5ನೇ ಕ್ಲಾಸ್ನಿಂದ ಓದ್ಕೊಂತ ಬಂದಿವಿ. ಅದ್ರಿನ ರಾಷ್ಟ್ರಪತಿ ಭಾರತೀಯ ಪ್ರಜೆ ಆಗಿರ್ಬೇಕು, ಹುಚ್ಚನಾಗಿರ್ಬಾರ್ದು, ದಿವಾಳಿ ಆಗಿರ್ಬಾರ್ದು. ಹುಚ್ಚ ದಿವಾಳಿ ಆಗಿದ್ದಪ್ಪ ಅಂದ್ರೆ ಏನ ಅಂತ ವ್ಯಕ್ತಿ ರಾಷ್ಟ್ರಪತಿ ಆಗಿಲ್ಲ, ಅದು ಕಾಮನ್ ಫ್ಯಾಕ್ಟ್. ಅದ್ರ ಬಗ್ಗೆ ಕೇಳಂಗಿಲ್ಲ ಪ್ರಶ್ನೆ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ರಾಷ್ಟ್ರಪತಿಯ ಅರ್ಹತೆ ಬಗ್ಗೆ ನಮಗೆ ಏನ್ ಗೊತ್ತಿರ್ಬೇಕಂದ್ರೆ ಅವರ ಎಷ್ಟು ಏಜ್ ಆಗಿರ್ಬೇಕಂತ ಕೇಳ್ತಾನೆ ಪ್ರಶ್ನೆ. ರಾಷ್ಟ್ರಪತಿ ಹುದ್ದೆಗೆ ನಿಂದಿರ್ಬೇಕಂದ್ರೆ ಅವರು ಎಷ್ಟು ವಯಸ್ಸು ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ಆ ವ್ಯಕ್ತಿ ರಾಷ್ಟ್ರಪತಿ ಹುದ್ದೆಗೆ ನಿಂದ್ರಕ್ಕೆ ಎಲಿಜಿಬಲ್ ಅಂತ ಕೇಳ್ತಾನ. ಇಲ್ಲಿ 35 ವರ್ಷ ಅಂತ ಗೊತ್ತಿರ್ಲಿ. 35 ವರ್ಷ ರಾಷ್ಟ್ರಪತಿ ಹುದ್ದೆ ನಿಂದಿರ್ಬೇಕಂದ್ರೆ ಆ ವ್ಯಕ್ತಿ 35 ವರ್ಷ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಿರಂದ್ರೆ ಲೋಕಸಭಾ ಸದಸ್ಯ ಆಗ್ಲಿಕ್ಕೆ ಏನು ಅರ್ಹತೆಗಳಿರ್ಬೇಕು ನೋಡ್ರಿ, ಅವನ್ನ ಹೊಂದಿರ್ಬೇಕು ಅಂತ ಗೊತ್ತಿರಲಿ. ಲೋಕಸಭಾ ಸದಸ್ಯನಾಗಲು ಇರಬೇಕಾದ ಅರ್ಹತೆ ಹೊಂದಿರಬೇಕು. ಇಷ್ಟು ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅವ್ನಿಗೆ ಎಷ್ಟು ವರ್ಷ ಇರ್ಬೇಕಂದ್ರೆ 35 ವರ್ಷ ಅಂತ ಗೊತ್ತಿರಲಿ. ಇದು ಭಾರತ ಸಂವಿಧಾನದ 57ನೇ ವಿಧಿ. ನೆಕ್ಸ್ಟ್ ಭಾರತ ಸಂವಿಧಾನದ 58ನೇ ವಿಧಿ ನೋಡ್ರಿ. ಇಲ್ಲಿ ಭಾರತ ಸಂವಿಧಾನದ ಸ್ವಲ್ಪ ತಪ್ಪಾಗಿದೆ, ಕ್ಷಮಿಸಿದೆ. ಭಾರತ ಸಂವಿಧಾನದ 58ನೇ ವಿಧಿ ಮಾಹಿತಿ ನೀಡಿ. ಭಾರತ ಸಂವಿಧಾನದ 58ನೇ ವಿಧಿ ಏನ್ ಹೇಳುತ್ತಂದ್ರೆ ರಾಷ್ಟ್ರಪತಿಯ ಅರ್ಹತೆ ಅಂತ ಗೊತ್ತಿರಲಿ. ಇಲ್ಲಿ ಭಾರತ ಸಂವಿಧಾನದ 57ನೇ ವಿಧಿ ಏನ್ ಹೇಳುತ್ತಂದ್ರೆ 57ನೇ ವಿಧಿ ಭಾರತ ಸಂವಿಧಾನದ 57ನೇ ವಿಧಿ ಮರು ಚುನಾವಣೆಗೆ ಅರ್ಹತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೆ. ಮರು ಚುನಾವಣೆಗೆ ಅರ್ಹತೆ ಅಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಏನ್ ಬರ್ದಾನ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಸಾರಿ ಆದ್ರೂ ಈ ಒಂದು ರಾಷ್ಟ್ರಪತಿ ಹುದ್ದೆಗೆ ಕಾಂಪೀಟ್ ಮಾಡಬಹುದು ಅಂತ ಬರ್ದಾನ. ಅಂದ್ರೆ ನಿಮ್ಗೆ ಏನ್ ಗೊತ್ತಿರ್ಲಿ 57ನೇ ವಿಧಿ ಮರು ಚುನಾವಣೆಯ ಅರ್ಹತೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಬ್ಬ ಪ್ರಜೆ ಎಷ್ಟು ಸಾರಿಯಾದರೂ ಈ ಒಂದು ಹುದ್ದೆಗೆ ಕಾಂಪೀಟ್ ಮಾಡಬಹುದು ಅಂತ ಗೊತ್ತಿರ್ಲಿ, ಸ್ಪರ್ಧಿಸಬಹುದು.
ಸ್ಪರ್ಧಿಸಬಹುದು. ಬಟ್ ಬೇರೆ ದೇಶ ಸಂವಿಧಾನ, ಎಕ್ಸಾಂಪಲ್ ನಮ್ಮ ಅಮೆರಿಕ ಸಂವಿಧಾನಕ್ಕೆ ನೋಡಿದ್ರೆ, ಅಮೆರಿಕ ಸಂವಿಧಾನದಲ್ಲಿ ಕೇವಲ 2 ಬಾರಿ ಮಾತ್ರ ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಆ ಒಂದು ಹುದ್ದೆಗೆ ಕಾಂಪಿಟೇಷನ್ ಮಾಡಬಹುದು. ಇದು ಭಾರತ ಸಂವಿಧಾನದ 57ನೇ ವಿಧಿ. ಇಲ್ಲಿ 58ನೇ ವಿಧಿ ಏನಂತಂದ್ರೆ ರಾಷ್ಟ್ರಪತಿಯ ಅರ್ಹತೆ ಬಗ್ಗೆ ಹೇಳುತ್ತಾ. ಇಲ್ಲಿ ಅರ್ಹತೆ ಒಬ್ಬ ವ್ಯಕ್ತಿಗೆ 35 ವರ್ಷ ಏಜ್ ಆಗಿದ್ರೆ ಆ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಹುದ್ದೆಗೆ ನಿಲ್ಲಲಿಕ್ಕೆ ಎಲಿಜಿಬಲ್ ಅಂತ ಗೊತ್ತಿರಲಿ. ಇಷ್ಟಿರ್ಲಿ ಭಾರತ ಸಂವಿಧಾನದ 58ನೇ ವಿಧಿ ಇರಲಿ. ನೆಕ್ಸ್ಟ್ 59, 60, 61, 62 ಅವು ಕೂಡ ಇಂಪಾರ್ಟೆಂಟ್. ಅವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಷ್ಟಿರ್ಲಿ. ಥ್ಯಾಂಕ್ ಯು.